ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 371 ಸಲುವಾಗಿ ದಶಕಗಳ ಹೋರಾಟ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ 371 ಅನ್ನು ನಾವು ಪಡೆದ ಮೇಲೆ ಈಗ 12 ವರ್ಷ ಆಯ್ತು. ಆ 12 ವರ್ಷದ ಹಿಂದೆ ನಾವು ಕಟ್ಟಿಕೊಂಡಂತ ಕನಸು ಈ ಸರಕಾರಗಳ ಅಸಡ್ಡೆಯ ಕಾರಣದಿಂದ ನಮ್ಮೆಲ್ಲ ಕನಸುಗಳು ಭಗ್ನಾಗಿದ್ದಾವೆ. ಮೊದಲನೇದಾಗಿ ಹೇಳೋದಾದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಪರಿಸ್ಥಿತಿ 30,000 ಶಿಕ್ಷಕರ ಕೊರತೆ ಇದೆ. ಆ 30,000 ಶಿಕ್ಷಕರಲ್ಲಿ 10,000 ಜನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಇಲ್ಲದೆ ನಮ್ಮ ಶಾಲೆಗಳು ನಡೀತಾ ಇದ್ದಾವೆ. ಅದಲ್ಲದೆ 15,000 ಇತರ ಇಲಾಖೆಗಳಲ್ಲಿ ಖಾಲಿ ಪೋಸ್ಟ್ಗಳಿದ್ದಾವೆ. ಇದು ಒಂದ್ ಕಡೆಗೆ ಆದ್ರೆ ಅಭಿವೃದ್ಧಿ ಸಲುವಾಗಿ KKRDB ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನ್ ಮಾಡಿದ್ದಾರೆ, ಈ ವರ್ಷ ಅಲ್ಲ ಕಳೆದ ವರ್ಷ ಅಂದ್ರೆ 2025-26 ಆರ್ಥಿಕ ವರ್ಷದಲ್ಲಿ 5,000 ಕೋಟಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳ್ತದೆ. ಆದ್ರೆ ನಮ್ಮೆಲ್ಲ ಶಾಸಕರು ಆ ಬೋರ್ಡು ಅಸಡ್ಡೆಯಿಂದ ಕೇವಲ 800-200 ಕೋಟಿ ಮಾತ್ರ ಕ್ರಿಯಾ ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಉಳಿದ ರೊಕ್ಕ ಹಾಗೆ ಕೊಳಿತಾ ಇದೆ. 12 ವರ್ಷದಲ್ಲಿ ಸುಮಾರು 16,000 ಕೋಟಿ ಏನ್ ದುಡ್ಡಿದೆ, ಅದರಲ್ಲಿ 25% ಕೂಡ ಇವತ್ತು ಇವರು ವೆಚ್ಚ ಮಾಡಿಲ್ಲ. ಶಾಲೆಯಲ್ಲಿ ಶಿಕ್ಷಕರಿಲ್ಲದ ಶಾಲೆಗಳು, ವೈದ್ಯರಿಲ್ಲದ ಆಸ್ಪತ್ರೆಗಳು, ವಿದ್ಯಾವಂತ ನಿರುದ್ಯೋಗಿಗಳು ನಿರಾಶರಾಗಿ ಕಾಲ ಕಳೀತಕ್ಕಂಥ ಪರಿಸ್ಥಿತಿ, ಉದ್ಯೋಗನೇ ಇಲ್ಲ, ಗುಳೆ ಹೋಗ್ತಕ್ಕಂಥ ಜನ, ಬೆಂಗಳೂರು ಗೋವಾ ಆ ಕಡೆ ಹೋಗಿ ಬದುಕ್ತಕ್ಕಂಥ ನಮ್ಮ ಭಾಗದ ಜನ, ಇದೇನಿದೆ ನಾವೇನು ಕಲ್ಯಾಣ ಕರ್ನಾಟಕಕ್ಕೆ 371 ಬಂದ ಮೇಲೆ ಬಹಳ ಅದ್ಭುತವಾದಂತ ಬೆಳವಣಿಗೆ ಆಗ್ತದೆ ಅಂತ ಹೇಳಿದ್ವಿ. ನಂಜುಂಡಪ್ಪ ವರದಿ ಬಂದು 22 ವರ್ಷ ಆಯ್ತು. ಆ 22 ವರ್ಷದೊಳಗೆ ಏನು ಸಾಧನೆ ಆಗ್ಬೇಕಾಯ್ತು ಆಗ್ಲಿಲ್ಲ. ಇತ್ತೀಚೆಗೆ ಮತ್ತೊಂದು ಗೋವಿಂದರಾವ್ ವರದಿ ಅಂತ ಬಂದಿದೆ. ಗೋವಿಂದರಾವ್ ವರದಿ ಹೇಳೋ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಮಾನವ ಅಭಿವೃದ್ಧಿ ಹೆಚ್ಚಾಗೋ ಬದ್ಲಿ ಸಂಪೂರ್ಣ ಕುಸಿದು ಹೋಗಿದೆ ಅಂತ ಹೇಳಿ ಗೋವಿಂದರಾವ್ ವರದಿ ಹೇಳ್ತದೆ. 2021-22ರಲ್ಲಿ ಬಂದಿರತಕ್ಕಂಥ CAG ವರದಿ, ಆ CAG ಮಹಾ ಲೆಕ್ಕ ಪರಿಶೋಧಕ ವರದಿ ಕೇಂದ್ರ ಸರ್ಕಾರದ್ದು ಏನ್ ಹೇಳ್ತದೆ ಅಂದ್ರೆ KKRDB ತನ್ನ ಉದ್ದೇಶ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿ CAG ರಿಪೋರ್ಟ್ ಹೇಳ್ತದೆ. ಭ್ರಷ್ಟಾಚಾರ, ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ನಡೆದ ಪರಮ ಭ್ರಷ್ಟಾಚಾರದ ಕುರಿತು ದೊಡ್ಡ ಗಲಾಟೆ ಆಯ್ತು. ಸರ್ಕಾರಕ್ಕೆ ಮುಜುಗರ ಆಯ್ತು. ಇದೇನಂದ್ರೆ ಭ್ರಷ್ಟ ಕಾಂಟ್ರಾಕ್ಟರ್ಗಳಿಗೆ, ದುಷ್ಟ ಅಧಿಕಾರಿಗಳಿಗೆ KKRDB ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನ್ನೋದು ATM ಆದಂಗ. ATM ಯಾವಾಗ ಬೇಕಾವಾಗ ರೊಕ್ಕ ತಗೋಬಹುದು. ಥರ್ಡ್ ಪಾರ್ಟಿ ಏಜೆನ್ಸಿ ಮೂಲಕ ಇದ್ರದ್ದು ಇನ್ಸ್ಪೆಕ್ಷನ್ ಮಾಡಿಸ್ಬೇಕಂತೇಳಿ ಸ್ವತಃ ಸಿದ್ದರಾಮಯ್ಯ ಹೇಳಿ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಹೆಸರು ಹೇಳಿದ್ರು ಕೂಡ ಆ ಅಜಯ್ ಸಿಂಗ್ ಅನ್ನತ ಅಧ್ಯಕ್ಷ, ಆ ನಳಿನ್ ಅಂತಕ್ಕಂಥ ಅದು ಸೆಕ್ರೆಟರಿ ಕಮಿಷನರ್ ಇದ್ದಾನೆ, ಇವರೆಲ್ಲ ಸೇರಿ ನಮ್ಮ ಪ್ರದೇಶದ ಅಭಿವೃದ್ಧಿಯ ಕನಸಿಗೆ ಮಳೆ ಹೊಡಿತಾ ಇದ್ದಾರೆ, ಅದನ್ನ ಸಮಾಧಿ ಮಾಡ್ತಾ ಇದ್ದಾರೆ. ಇದನ್ನ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಮತ್ತಿತರ ಸೋದರ ಸಂಘಟನೆಗಳು ವಿರೋಧಿಸ್ತೇವೆ. ಈ ಎಲ್ಲ ಅನ್ಯಾಯವನ್ನು ನೋಡಿ 371 ಸಲುವಾಗಿ ಸುದೀರ್ಘ ಹೋರಾಟ ಮಾಡಿದ್ರು ನಾವು. ಪ್ರಗತಿಪರ ಜನ, ರೈತ ಸಂಘಟನೆಗಳು, ಮಾಧವ್ ರೆಡ್ಡಿ ಅಂತವರು, ಮಲ್ಲಿಕಾರ್ಜುನ ರೆಡ್ಡಿ ಅಂತವರು, ನಾವು ಇನ್ನು ಮುಂದೆ ಸುಮ್ಮನೆ ಕೂಡೋರಲ್ಲ, ಇದನ್ನ ಪ್ರತಿಭಟನೆ ಮಾಡ್ತೀವಿ, ಇದನ್ನ ಸರಿಯಾದ ದಿಕ್ಕಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಈಗಾಗಲೇ ನಾವು 24 ಮೇ ರಾಯಚೂರೊಳಗೆ ಒಂದು ದುಂಡು ಮೇಜಿನ ಸಭೆ, 371 ಹೋರಾಟಗಾರರ ಸಮಾವೇಶ ಮತ್ತು ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಅಂತಕ್ಕಂಥ ಒಂದು ಹೋರಾಟ ವೇದಿಕೆಯ ಸ್ಥಾಪನೆಗಾಗಿ ದಿನಾಂಕವನ್ನ, ಮುಹೂರ್ತವನ್ನ ನಿಗದಿ ಮಾಡಿದ್ದೇವೆ. ಅದರ ಭಾಗಿ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನ ನಾನು ಮಾಡ್ತಾ ಇದ್ದೇನೆ. ರಾಘವೇಂದ್ರ ಕುಷ್ಟಗಿ ಇವತ್ತ ಆ ಹಿನ್ನೆಲೆಯಾಗಿ ಇವತ್ತ ಬಳ್ಳಾರಿಗೆ ಬಂದೇನೆ. ಬಳ್ಳಾರಿಯ ಸಮಸ್ತ ಜನರಿಗೆ ನಾನು ವಿನಂತಿ ಮಾಡ್ತೇನೆ, ಗುಲ್ಬರ್ಗ ವಿಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಪ್ರತಿಷ್ಠಿತ ಜಿಲ್ಲೆ ಆಗಿರ್ತಕ್ಕಂಥ ಬಳ್ಳಾರಿ ಜನ ಕೂಡ ಈ ಹೋರಾಟದ ಮುಂಚೂಣಿಯಾಗಿರ್ಬೇಕು. ಪನ್ನಾರಾಜ್ ಅಂತ ಹೇಳಿ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, ನಮ್ಮ ಹೋರಾಟದ ಭಾಗ ಆಗಿದ್ರು. ಅವ್ರು ಈಗೇನ್ ಬರ್ತಾರೆ, ಈಗ ಪ್ರೆಸ್ ಮೀಟ್ ನಡೀತದೆ, ಅದ್ರೊಳಗೆ ಅವರೆಲ್ಲ ಇರ್ತಾರೆ.
ಹೀಗಾಗಿ ಈ ಒಂದು ಹೋರಾಟಕ್ಕೆ ಬಳ್ಳಾರಿಯ ಸಮಸ್ತ ಜನರ, ವಿದ್ಯಾರ್ಥಿ ಯುವಜನರ, ದುಡಿಯುವ ಜನರ ಬೆಂಬಲವನ್ನ ಕೋರ್ಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಮಾಧ್ಯಮದ ಮೂಲಕ ಈ ಅನ್ಯಾಯ ಎಲ್ಲರ ಮನೆ ಮನೆಗೆ ಮುಟ್ಲಿ, ಮನಕ್ಕೆ ತಟ್ಲಿ, ಸರ್ಕಾರಕ್ಕೆ ನಾಚಿಕೆ ಆಗಿ ಸ್ವಲ್ಪ ಮುಂದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.